ಎಂಥದೇ ಒಂದು ಅಮೋಘವಾದ ಚಿಂತನೆ ಬಸವಣ್ಣನವರ ವಚನದಲ್ಲಿರ್ತಕ್ಕಂಥದ್ದನ್ನು ಈಗ ನಿಮಗೆ ಪ್ರಕಟ ಮಾಡಿ ತಿಳಿಸ್ಕೊಡ್ತೀನಿ. ಒಡೆಯರು ಬಂದಡಿ ಗುಡಿ ತೋರಣವ ಕಟ್ಟಿ, ನಂಟರಿಷ್ಟರು ಬಂದಡೆ ಸಮಯವಿಲ್ಲ. ಅಂದೇಕೆ ಬಾರರು ನೀರಿಂಗೆ ನೇಣಿಂಗೆ ಹೊರಗಾದಂದು, ಸಮಯಾಚಾರಕ್ಕೆ ಒಳಗಾದಂದು, ಪರುಷ ಮುಟ್ಟಿದ ಬಳಿಕ ಕಬ್ಬುನ ಸುವರ್ಣವಾಯಿತು. ಬಳಿಕ ಬಂಧುಗಳುಂಟೆ ಕೂಡಲ ಸಂಗಮ. ಅತ್ಯಂತ ಮಹತ್ವದ ವಚನ ಇದು. ಒಡೆಯರು ಬಂದಡೆ ಗುಡಿ ತೋರಣವ ಕಟ್ಟಿ, ನಂಟರಿಷ್ಟರು ಬಂದಡೆ ಸಮಯವಿಲ್ಲೆನ್ನಿ. ಈ ಸಾಲುಗಳನ್ನು ಪಾರ್ಲಿಮೆಂಟಿನ ಮುಂದೆ ಈ ಸಾಲುಗಳನ್ನು ತೂಗು ಹಾಕಬೇಕು. ಪಾರ್ಲಿಮೆಂಟ್, ಲೋಕಸಭೆ ಮತ್ತು ರಾಜ್ಯಸಭೆ ಏನು ನಡೀತದೆ ಆ ಹಾಲಿನಲ್ಲಿ ಈ ಎರಡು ಸಾಲುಗಳನ್ನು ಬರೆದು ತೂಗು ಹಾಕಬೇಕು. ಕರ್ನಾಟಕದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಹಾಲಿನಲ್ಲಿ ಈ ಎರಡು ಸಾಲುಗಳನ್ನು ತೂಗು ಹಾಕಬೇಕು. ವಿಧಾನಸೌಧಕ್ಕೆ ಪ್ರವೇಶ ಮಾಡತಕ್ಕಂಥ 4 ದ್ವಾರದಲ್ಲಿ ಬಸವಣ್ಣನವರ ಈ ವಚನದ ಸಾಲುಗಳನ್ನು ತೂಗು ಹಾಕಬೇಕು, ಕಲ್ಲಿನಲ್ಲಿ ಕೆತ್ತಿಸಬೇಕು. ಎಲ್ಲರಿಗೆ ತಿಳಿಯುವ ಹಾಗೆ, ವಿಧಾನಸೌಧಕ್ಕೆ ಬರುವ ಎಲ್ಲರಿಗೆ ತಿಳಿಯುವ ಹಾಗೆ ಅಂಥದ್ದೇನಿದೆ ಈ ಸಾಲುಗಳಲ್ಲಿ ಎಂಬುದಾಗಿ ನೀವು ಪ್ರಶ್ನೆಯನ್ನು ಮಾಡಬಹುದು. ವಿವರಿಸಿ ಹೇಳ್ತೀನಿ ಈ ವಚನದ ಮಹತ್ವ. ಒಡೆಯರು ಬಂದಡೆ ಗುಡಿ ತೋರಣವ ಕಟ್ಟಿ, ನಂಟರಿಷ್ಟರು ಬಂದಡೆ ಸಮಯ. ಈ ವಚನವನ್ನು ಬಸವಣ್ಣನವರು ಹೇಳಿಕೊಂಡದ್ದು ಯಾವಾಗ ಎಂಬುದಾಗಿ ಹೇಳಿದರೆ, ಮಂಗಳವಾಡದಲ್ಲಿ ಬಿಜ್ಜಳ ಮಹಾರಾಜನಿಗೆ ಭಂಡಾರಿಯಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಬಸವಣ್ಣ ಈಗ ಭಂಡಾರಿಯಾಗಿದ್ದಾನೆ, ಮಂತ್ರಿಯಾಗಿದ್ದಾನೆ ಎಂಬುದಾಗಿ ಅನೇಕ ನೆಂಟರು ಬಂಧುಗಳು ಅವರನ್ನು ಹುಡುಕಿಕೊಂಡು ಬರ್ತಾರೆ. ಅರಮನೆಯಲ್ಲಿ ಅನೇಕ ಅವಕಾಶಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಬಸವಣ್ಣ ನಮ್ಮ ಬಂಧು, ನಮ್ಮ ನಂಟ ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಹುಡುಕಿಕೊಂಡು ಬಂದಂಥ ನಂಟರಿಗೆ, ಬಂಧುಗಳಿಗೆ ಬಸವಣ್ಣನವರು ಈ ವಚನವನ್ನು ಹೇಳ್ತಾರೆ. ಈ ವಚನ ಅದೆಷ್ಟು ಮಹತ್ವದ್ದು ಎಂಬುದಾಗಿ ಹೇಳಿದರೆ, ಒಡೆಯರು ಎಂಬುದಾಗಿ ಹೇಳಿದರೆ ಇಲ್ಲಿ ಪ್ರಜೆಗಳು ಅಂತ ಅರ್ಥ, ಶರಣರು ಪ್ರಜೆಗಳು ಅಂತ ಅರ್ಥ. ಒಡೆಯರು ಬಂದೆಡೆ ಗುಡಿ ತೋರಣವ ಕಟ್ಟಿ, ಅರಮನೆಗೆ ಪ್ರಜೆಗಳರು ಬಂದರೆ ತಳಿರು ತೋರಣವನ್ನು ಕಟ್ಟಿ ಸ್ವಾಗತಿಸಿ, ನನ್ನ ಮಹಾಮನೆಗೆ ಶರಣರು ಬಂದರೆ ತಳಿರು ತೋರಣವನ್ನು ಕಟ್ಟಿ ಸ್ವಾಗತಿಸಿ, ಧ್ವಜವನ್ನು ಹಾರಿಸಿ. ಗುಡಿ ಅಂದರೆ ಧ್ವಜ, ಬಾವುಟ. ಇವತ್ತು ವಿಧಾನಸೌಧಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಪ್ರಜೆಗಳು ಬಂದರೆ ಗೇಟು, ವಿಧಾನಸೌಧಕ್ಕೆ ಮೊದಲು ತಂತಿ ಬೇಲಿ ಹಾಕಲಾಯ್ತು, ಆಮೇಲೆ ಅಲ್ಲಿಂದ ದೂರಕ್ಕೆ ಸುತ್ತ ಗೇಟು, ಆ ಗೇಟಲ್ಲೇ ಪೊಲೀಸರು ತಡೆದು ಬಿಡ್ತಾರೆ, ಒಳಗ ಬಿಡೋದಿಲ್ಲ. ಇನ್ನು ಶಾಸಕರನ್ನ ಮಂತ್ರಿಗಳನ್ನು ನೋಡೋ ದೂರವೇ ಉಳಿತು, ಅಧಿಕಾರಿಗಳನ್ನು ನೋಡೋದು ದೂರವೇ ಉಳಿತು. ಪೊಲೀಸರು ಮುಂದೆ ತಳ್ಳಿಬಿಡ್ತಾರೆ. ಆದರೆ ಇಲ್ಲಿ ಬಸವಣ್ಣ ಹೇಳ್ತಾ ಇದ್ದಾರೆ, ಒಡೆಯರು ಬಂದಡೆ ಗುಡಿ ತೋರಣವ ಕಟ್ಟಿ, ಪ್ರಜೆಗಳರು ಬಂದರೆ ತಳಿರು ತೋರಣ ಕಟ್ಟಿ ಧ್ವಜ ಹಾರಿಸಿ ಸ್ವಾಗತ ಮಾಡಿ ಕರ್ಕೊಂಡು ಬನ್ನಿ ಅಂತಾರೆ. ನಿಜವಾದ ಪ್ರಜಾಪ್ರಭುತ್ವ ಬಸವಣ್ಣನವರು ರಾಜ್ಯಭಾರ ಮಾಡಿದಂತಹ ಕಲ್ಯಾಣದಲ್ಲಿ, ಮಂಗಳವಾಡದಲ್ಲಿ. ಅವರು ಹೇಳ್ತಾರೆ, ಪ್ರಜೆಗಳನ್ನ ತಳಿರು ತೋರಣ ಕಟ್ಟಿ ಬಾವುಟ ಆರಿಸಿ ಕರ್ಕೊಂಡು ಬನ್ನಿ. ಮತ್ತೊಂದು ಮಾತು ಹೇಳ್ತಾರೆ, ನಂಟರಿಷ್ಟರು ಬಂದಡೆ ಸಮಯವಿಲ್ಲೆನ್ನಿ, ಬಂಧು ಬಳಗ ಬಂದರೆ ವೇಳೆ ಇಲ್ಲ ಅಂತೇಳಿ ಕಳುಹಿಸಿಬಿಡಿ ಅಂತಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡತಕ್ಕಂಥವರಿಗೆ ಬೋಧನೆ ಮಾಡ್ತಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವಜನ ಪಕ್ಷಪಾತವನ್ನು ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಹಾಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಮಂತ್ರಿಗಳು, ಶಾಸಕರು, ನೀವು ಹೋದರೆ ಅವ್ರ ಚೇಂಬರ್ನಲ್ಲೆಲ್ಲ ಬರೇ ಸ್ವಜನ ಪಕ್ಷಪಾತ, ಬಂಧು ಬಳಗನೆ ತುಂಬಿಕೊಂಡಿರ್ತದೆ, ಪ್ರಜೆಗಳಿಗೆ ಅಲ್ಲಿ ಪ್ರವೇಶನೇ ಇರೋದಿಲ್ಲ. ನೋಡಿ ಹೇಗಿದೆ. ಹೆಸರಿಗೆ ಪ್ರಜೆಯೇ ಪ್ರಭು,
ಅಂತ ಪ್ರಜಾಪ್ರಭು ಬಂದರೆ ಹೊರಗೆ ಗೇಟೆಲ್ಲ ಹೊರಗೆ ಹಾಕಿರ್ತಕ್ಕಂಥ ತಂತಿ ಬೇಲಿ ಗೇಟಲ್ಲಿ ತಡೆಯಲಾಗುತ್ತದೆ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಕೊಟ್ಟ ಆಡಳಿತ ಜನಪರವಾದ ಆಡಳಿತವನ್ನು ಕೊಟ್ಟಂಥ ವಿಚಾರಗಳು ಬಸವಣ್ಣನವರ ವಚನಗಳಲ್ಲಿ ನಾವು ಕಾಣ್ತೇವೆ. ಮುಂದೆ ಹೇಳ್ತಾರೆ, ಅಂದೇಕೆ ಬಾರರು ನೀರಿಂಗೆ ನೇಡಿಂಗೆ ಹೊರಗಾದಂದು ಸಮಯಾಚಾರಕ್ಕೆ ಒಳಗಾದಂದು. ಇವತ್ತೇನು ಬಸವಣ್ಣ ನಮ್ಮ ನೆಂಟ ಎಂಬುದಾಗಿ ಹೇಳಿಕೊಂಡು ಬರ್ತಾರಲ್ಲ, ಅವತ್ತು ಅಂದೇಕೆ ಬಾರರು, ಅವತ್ತೆಲ್ಲ ಹೋಗಿದ್ರಿ ಇವರೆಲ್ಲ ಈ ನೆಂಟರು ಬಂದು ಬಳಗ. ನೀರಿಂಗೆ ನೇಡಿಂಗೆ ಹೊರಗಾದಂದು, ನನ್ನ 18ನೇ ವಯಸ್ಸಿನಲ್ಲಿ ನನಗೆ ನೀರು ಕುಡದೆ ಬಹಿಷ್ಕಾರವನ್ನು ಹಾಕಿದಂಥ ಸಂದರ್ಭದಲ್ಲಿ, ಜನ್ನಿವಾರ ಕಾರಣವಾಗಿ ನಾನು ಜನ್ನಿವಾರವನ್ನು ತೆಗೆದು ಯಜ್ಞ ವಿರೋಧಿಯಾಗಿ ಮಾತನಾಡಿದಂತಹ ಸಂದರ್ಭದಲ್ಲಿ, ಪ್ರಾಣಿ ಹಿಂಸೆಯನ್ನು ಮಾಡತಕ್ಕಂಥ ಹೋತವನ್ನು ಬಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿ ಯಜ್ಞವನ್ನು ವಿರೋಧಿಸಿ ನಾನು ಮಾತನಾಡಿದಂತಹ ಸಂದರ್ಭದಲ್ಲಿ, ಜನಿವಾರವನ್ನು ನಾನು ತೆಗೆದು ಹಾಕಿದಂತಹ ಸಂದರ್ಭದಲ್ಲಿ ಇಡೀ ಊರು ನನಗೆ ಅಗ್ರಹಾರದಿಂದ ನನ್ನನ್ನು ಹೊರಗಿಡಲಾಯಿತು, ಬಹಿಷ್ಕಾರ ಹಾಕಿ. ನನಗೆ ಬಹಿಷ್ಕಾರ ಹಾಕಿದಾಗ ಈ ನಂಟರು ಬಂಧು ಬಳಗಗಳು ಎಲ್ಲಿ ಹೋಗಿದ್ದರು? ನಾನು ಕೇಳಿದ್ದೇನು? ಹಾಕಿಕೊಂಡಂತಹ ಜನಿವಾರದಿಂದ ಪರಮಾತ್ಮ ಸಾಕ್ಷಾತ್ಕಾರವಾಗ್ತಾನೆಯೇ ಎಂಬುದಾಗಿ ಕೇಳಿದರೆ, ಜನಿವಾರ ಹಾಕೋದು ಯಜ್ಞ ಹವನ ಹೋಮ ಮಾಡಿಸುವ ಹಕ್ಕಿಗಾಗಿ, ಎಲ್ಲ ಪ್ರಜೆಗಳಿಗೆ ನಾನು ಭೂಸುರ ಭೂಲೋಕದ ದೇವರು ಎಂಬುದಾಗಿ ಕರೆಸಿಕೊಳ್ಳುವುದಕ್ಕಾಗಿ ಈ ಯಜ್ಞೋಪವೀತವನ್ನು ಧರಿಸುವುದು. ಯಜ್ಞೋಪವೀತವಿಂದ ಪರಮೇಶ್ವರನೇನು ಸಾಧ್ಯನಾಗುವುದಿಲ್ಲ. ಆ ಮಾತನ್ನ ಕೇಳುತ್ತಿದ್ದ ಹಾಗೆ, ಹಾಗಾದರೆ ಶಿವಭಕ್ತಿಗೂ ಯಜ್ಞೋಪವೀತಕ್ಕೂ ಸಂಬಂಧವಿಲ್ಲವೇ? ಖಂಡಿತ ಸಂಬಂಧವಿಲ್ಲ. ಶಿವಭಕ್ತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಭಕ್ತಿಯ ಪಥದಲ್ಲಿ ಹೋಗಬೇಕು. ಯಜ್ಞ ಏನಿದೆ, ನಮಗೆ ಅನ್ನ ಸಂಪಾದನೆಯ ಉದ್ಯೋಗದ ದಾರಿ ಯಜ್ಞೋಪವೀತ. ಅದಕ್ಕಾಗಿ ಯಜ್ಞೋಪವೀತವನ್ನು ಉಪನಯನ ಮಾಡುವ ಕಾಲಕ್ಕೆ ಹಾಕುವುದು. ಹಾಗಿದ್ದರೆ ನಾನು ಯಜ್ಞ ಹವನ ಹೋಮವನ್ನು ಮಾಡುವುದಿಲ್ಲ ಎಂಬುದಾಗಿ ಬಸವಣ್ಣನವರು ತಮ್ಮ 16ನೇ ವಯಸ್ಸಿನಲ್ಲಿ ಯಜ್ಞೋಪವೀತವನ್ನು ತೆಗೆದು ಹಾಕುತ್ತಾರೆ. ಈ ಕಾರಣವಾಗಿ ಬಸವನ ಬಾಗೇವಾಡಿ ಎಂಬುದಾಗಿ ಏನು ಕರೀತಾ ಇದೆ ಅಂತ ಬಾಗೇವಾಡಿಯ ಅಗ್ರಹಾರದಲ್ಲಿ ಅವರಿಗೆ ಬಹಿಷ್ಕಾರವನ್ನು ಹಾಕಿ ಊರಿನಿಂದ ಹೊರಗೆ ಇಡಲಾಗ್ತದೆ. ಅನ್ನ ನೀರನ್ನು ಕೊಡದೆ, ಬಾವಿಯ ನೀರನ್ನು ಮುಟ್ಟಿಸದೆ, ಯಾರ ಮನೆಗೂ ಪ್ರವೇಶವಿಲ್ಲದೆ ಅವರಿಗೆ ಅಗ್ರಹಾರದಿಂದ ಹೊರಗೆ ಇಡಲಾಗ್ತದೆ. ಅವರು 1 ದಿನ ನೋಡಿದ್ರು, 2 ದಿನ ನೋಡಿದ್ರು. ಯಾವಾಗ ಸಂಪೂರ್ಣವಾಗಿ ನನಗೆ ಬಹಿಷ್ಕಾರ ಹಾಕಲಾಗಿದೆ ಎಂಬುದಾಗಿ ತಿಳಿತೋ, ಆಗ ಬಸವಣ್ಣನವರು ಬಾಗೇವಾಡಿಯ ಅಗ್ರಹಾರದಿಂದ ನಿರ್ಗಮಿಸಿ ಎಲ್ಲಿಗೆ ಹೋಗುವುದು ಎಂಬುದಾಗಿ ತಿಳಿಯದೆ, ನಾನು ಸಂಗಮೇಶ್ವರ ಕೂಡಲ ಸಂಗಮದಲ್ಲಿ ಸಂಗಮೇಶ್ವರನ ದರ್ಶನಕ್ಕೆ ಹೋಗಬೇಕು, ಅಲ್ಲಿ ನನ್ನ ವಿಚಾರಗಳನ್ನು ಮನ್ನಿಸುವ ಗೌರವಿಸುವ ತಾತ್ವಿಕ ಗುರುಗಳು ಅಲ್ಲಿದ್ದಾರೆ, ಇರಬಹುದು ಎಂಬುದಾಗಿ ಬಾಗೇವಾಡಿಯಿಂದ ಬಸವಣ್ಣನವರು ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಕೂಡಲ ಸಂಗಮದ ಕಡೆಗೆ ಹೋಗುತ್ತಾರೆ. ಈ ವಚನದಲ್ಲಿ ನಾವು ಕಾಣುವುದೇನು ಬಸವಣ್ಣನವರ ವಚನದೊಳಗೆ ಎಂಬುದಾಗಿ ಹೇಳಿದರೆ, ಅವರ ಬದುಕು ಸೈದ್ಧಾಂತಿಕವಾಗಿ ತಿರುವನ್ನು ತೆಗೆದುಕೊಳ್ಳತಕ್ಕಂಥದ್ದು ಅವರ 16-18ನೇ ವಯಸ್ಸಿನಲ್ಲಿ. ಕರ್ಮವನ್ನ ಹೇಳತಕ್ಕಂಥ ಯಜ್ಞೋಪವೀತವನ್ನು ತೆಗೆದುಹಾಕಿ ಸತ್ಯದ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವ ದಾರಿ ಯಾವುದು ಎಂಬುದನ್ನು ತಿಳಿದುಕೊಳ್ಳುವ ಸಲುವಾಗಿ ತಮ್ಮ 16-18ನೇ ವಯಸ್ಸಿನಲ್ಲಿ ಅವರು ಕೂಡಲ ಸಂಗಮದ ಕಡೆಗೆ ಹೊರಡ್ತಾರೆ. ಹೀಗೆ ಬಸವಣ್ಣನವರು ತಮ್ಮ ಯೌವನದ ದಿನಗಳಲ್ಲಿ ಸೈದ್ಧಾಂತಿಕವಾದ ಚಿಂತನೆಗಳನ್ನು ತಮ್ಮ ಮನಸ್ಸಿನಲ್ಲಿ ತಲೆಯಲ್ಲಿ ತುಂಬಿಕೊಂಡು ಬಂಧು ಬಳಗ ಸಮಾಜದಿಂದ ದೂರವಾಗಿ ಅವರು ಕೂಡಲ ಸಂಗಮ, ಅದನ್ನು ಹಿಂದೆ ಕಪ್ಪಡಿ ಸಂಗಮ ಎಂಬುದಾಗಿ ಕರೆಯಲಾಗ್ತಾರೆ. ಕಪ್ಪಡಿ ಎಂಬುದಾಗಿ ಹೇಳಿದರೆ ತಪಸ್ವಿಗಳು ಅಂತ ಅರ್ಥ.
ತಪಸ್ವಿಗಳು ಎಂಬುದಾಗಿ ಹೇಳಿದರೆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ಇರತಕ್ಕಂಥ ಸಂಗಮ, ನದಿಗಳು ಸೇರುವ ಸ್ಥಳ. ನದಿಗಳು ಸೇರುವ ಸಂಗಮವಾಗಿರುವುದರಿಂದ ಅಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡೋದರಿಂದ ಅದಕ್ಕೆ ಸಂಗಮೇಶ್ವರ ಎಂಬುದಾಗಿ ಹೆಸರು ಬಂತು. ಅಲ್ಲಿ ತಪಸ್ವಿಗಳು ಇದ್ದದ್ರಿಂದ ಕಪ್ಪಡಿ ಸಂಗಮೇಶ್ವರ, ಕಪ್ಪಡಿ ಸಂಗಮ ಎನ್ನುವ ಹೆಸರು ಬಂತು. ಅಲ್ಲಿ ಮಲಪ್ರಹಾರಿ, ಕೃಷ್ಣವೇಣಿ, ಘಟಪ್ರಭ ಎನ್ನುವ 3 ನದಿಗಳು ಸಂಗಮವಾಗುತ್ತೆ. ಈ ಸ್ಥಳಕ್ಕೆ ಬಸವಣ್ಣನವರು ಸೈದ್ಧಾಂತಿಕವಾದ ಹೋರಾಟದ ನೆಲೆಯಲ್ಲಿ ತಮ್ಮ 18ನೇ ವಯಸ್ಸಿನಲ್ಲಿ ಕೂಡಲ ಸಂಗಮಕ್ಕೆ ಬರ್ತಾರೆ. ಬಸವಣ್ಣನವರು ಕಪ್ಪಡಿ ಸಂಗಮಕ್ಕೆ ಬಂದದ್ದರಿಂದ ತಮ್ಮ ವಚನಗಳಿಗೆ ಕೂಡಲ ಸಂಗಮದೇವ ಎಂಬುದಾಗಿ ವಚನಾಂಕಿತವನ್ನು ಇಟ್ಟುಕೊಂಡದ್ರಿಂದ ಮುಂದೆ ಕಪ್ಪಡಿ ಸಂಗಮ ಕಾಲಾನಂತರದಲ್ಲಿ 20ನೇ ಶತಮಾನದಲ್ಲಿ ಕೂಡಲ ಸಂಗಮ ಎಂಬುದಾಗಿ ಹೆಸರಾಯಿತು.